ಮಧ್ಯಪ್ರಾಚ್ಯದ ಯುದ್ಧ 38ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಇರಾನ್ ಅಮೆರಿಕ ವಾಕ್ಸಮರ ಕೂಡ ಜೋರಾಗಿದೆ. ಇರಾನ್ಗೆ ಅಮೆರಿಕ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನಿಸಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯುದ್ಧ, ಘನಘೋರ ಯುದ್ಧ. ಕೊಲ್ಲಿ ಕದನದಲ್ಲಿ ಬೃಹತ್ ಕಟ್ಟಡಗಳು ನೆಲಸಮವಾಗ್ತಿವೆ. ಇಸ್ರೇಲ್, ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಭೀಕರ ದಾಳಿಯನ್ನು ನಡೆಸುತ್ತಿವೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ಯುಎಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕದ ಅತ್ಯಾಧುನಿಕ ಜೆಟ್ಗಳನ್ನು ಒಡಿಸ್ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಇರಾನ್ಗೆ ಟ್ರಂಪ್ ಕೊನೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ತೆರೆಯಿರಿ, ಇಲ್ಲದಿದ್ರೆ ಧ್ವಂಸ ಮಾಡ್ತೀವಿ. ಇರಾನ್ಗೆ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಬೆದರಿಕೆ. ಇರಾನ್ ಸಂಹಾರಕ್ಕೆ ಅಮೆರಿಕ ಶಪಥವನ್ನು ಮಾಡಿದೆ. ಶತಾಯಗತಾಯವಾಗಿ ಶಿಯಾ ದೇಶವನ್ನ ಸಂಪೂರ್ಣವಾಗಿ ಸರ್ವನಾಶಗೊಳಿಸಲು ಪಣ ತೊಟ್ಟಿದೆ. ಸಿಡಿಲಮರಿ ಇಸ್ರೇಲ್ ಜೊತೆಗೆ ಸೇರಿ ಬೆಂಕಿ ಮಳೆಯನ್ನ ಸುರಿಸ್ತಾ ಇದ್ದು ಸಮರ ಭೂಮಿಯಲ್ಲಿ ದೊಡ್ಡಣ್ಣನ ಆರ್ಭಟ ಜೋರಾಗಿದೆ. 2 ಫೈಟರ್ ಜೆಟ್ಗಳು ಉಡೀಸ್ ಆಗ್ತಾ ಇದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೊಚ್ಚಿಗೆದ್ದಿದ್ದಾರೆ. ಇರಾನ್ಗೆ ಕೊನೆಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇರಾನ್ಗೆ ಟ್ರಂಪ್ ಕೊನೆ ಧಮಕಿ, ಹಾರ್ಮುಜ್ ತೆರೆಯಿರಿ, ಇಲ್ಲದಿದ್ರೆ ಇರಾನ್ ಧ್ವಂಸ ಆಗಲಿದೆ. ವಿದ್ಯುತ್ ಘಟಕ, ಸೇತುವೆ ಎಲ್ಲವೂ ಕೂಡ ಒಡೀಸ್ ಆಗುತ್ತವೆ. ಮಂಗಳವಾರದವರೆಗೆ ಮಾತ್ರ ನಿಮಗೆ ಸಮಯವಿದೆ, ಹೀಗಂತ ಇರಾನ್ಗೆ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಟ್ರಂಪ್ ಬೈಗುಳಕ್ಕೆ ಇರಾನ್ ಕೌಂಟರ್. ಕೆರಳಿ ಕೆಂಡವಾದ ಟ್ರಂಪ್ಗೆ ಇರಾನ್ ಕೂಡ ಕೌಂಟರ್ ಕೊಟ್ಟಿದೆ. ಅಪ್ರಾಪ್ತನ ರೀತಿ ಶಪಥ ಮಾಡುತ್ತಿರುವಂತಹ ನಿಮಗೆ ಸರಿಯಾಗಿ ಪೆಟ್ಟು ಬೀಳಲಿದೆ. ಅಮೆರಿಕ ನಿರೀಕ್ಷೆಗೂ ಮೀರಿ ಶಿಲಾಯುಗಕ್ಕೆ ತಲುಪಿದೆ ಅಂತ ಇರಾನ್ ತಿರುಗೇಟು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಓಪನ್ಗೆ ಟ್ರಂಪ್ ಡೆಡ್ಲೈನ್. ಅವಾಚ್ಯ ಶಬ್ದಗಳಿಂದ ಇರಾನ್ ನಿಂದಿಸಿದ್ದಾರೆ. ಇನ್ನು ಇತ್ತ ಅಮೆರಿಕ ಬೆದರಿಕೆಗೆ ಇರಾನ್ ಕೂಡ ತಿರುಗೇಟು ಕೊಟ್ಟಿದ್ದು ಕೊಲ್ಲಿ ಕದನದಲ್ಲಿ ಮಿಸೈಲ್, ಬಾಂಬ್ಗಳು ಬೆಂಕಿ ಮಳೆಯನ್ನೇ ಸುರಿಸುತ್ತಿವೆ. ಇರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದ ಯುದ್ಧ 38ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಇರಾನ್ ಅಮೆರಿಕ ವಾಕ್ಸಮರ ಕೂಡ ಜೋರಾಗಿದೆ. ಇರಾನ್ಗೆ ಅಮೆರಿಕ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನಿಸಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯುದ್ಧ, ಘನಘೋರ ಯುದ್ಧ. ಕೊಲ್ಲಿ ಕದನದಲ್ಲಿ ಬೃಹತ್ ಕಟ್ಟಡಗಳು ನೆಲಸಮವಾಗ್ತಿವೆ. ಇಸ್ರೇಲ್, ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಭೀಕರ ದಾಳಿಯನ್ನು ನಡೆಸುತ್ತಿವೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ಯುಎಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕದ ಅತ್ಯಾಧುನಿಕ ಜೆಟ್ಗಳನ್ನು ಒಡೀಸ್ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಇರಾನ್ಗೆ ಟ್ರಂಪ್ ಕೊನೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ತೆರೆಯಿರಿ, ಇಲ್ಲದಿದ್ರೆ ಧ್ವಂಸ ಮಾಡ್ತೀವಿ. ಇರಾನ್ಗೆ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಬೆದರಿಕೆ. ಇರಾನ್ ಸಂಹಾರಕ್ಕೆ ಅಮೆರಿಕ ಶಪಥವನ್ನು ಮಾಡಿದೆ. ಶತಾಯಗತಾಯವಾಗಿ ಶಿಯಾ ದೇಶವನ್ನ ಸಂಪೂರ್ಣವಾಗಿ ಸರ್ವನಾಶಗೊಳಿಸಲು ಪಣ ತೊಟ್ಟಿದೆ. ಸಿಡಿಲಮರಿ ಇಸ್ರೇಲ್ ಜೊತೆಗೆ ಸೇರಿ ಬೆಂಕಿ ಮಳೆಯನ್ನ ಸುರಿಸ್ತಾ ಇದ್ದು ಸಮರ ಭೂಮಿಯಲ್ಲಿ ದೊಡ್ಡಣ್ಣನ ಆರ್ಭಟ ಜೋರಾಗಿದೆ. 2 ಫೈಟರ್ ಜೆಟ್ಗಳು ಉಡೀಸ್ ಆಗ್ತಾ ಇದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೊಚ್ಚಿಗೆದ್ದಿದ್ದಾರೆ. ಇರಾನ್ಗೆ ಕೊನೆಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇರಾನ್ಗೆ ಟ್ರಂಪ್ ಕೊನೆ ಧಮಕಿ, ಹಾರ್ಮುಜ್ ತೆರೆಯಿರಿ, ಇಲ್ಲದಿದ್ರೆ ಇರಾನ್ ಧ್ವಂಸ ಆಗಲಿದೆ. ವಿದ್ಯುತ್ ಘಟಕ, ಸೇತುವೆ ಎಲ್ಲವೂ ಕೂಡ ಒಡೀಸ್ ಆಗುತ್ತವೆ. ಮಂಗಳವಾರದವರೆಗೆ ಮಾತ್ರ ನಿಮಗೆ ಸಮಯವಿದೆ, ಹೀಗಂತ ಇರಾನ್ಗೆ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಟ್ರಂಪ್ ಬೈಗುಳಕ್ಕೆ ಇರಾನ್ ಕೌಂಟರ್.
ಕೆರಳಿ ಕೆಂಡವಾದ ಟ್ರಂಪ್ಗೆ ಇರಾನ್ ಕೂಡ ಕೌಂಟರ್ ಕೊಟ್ಟಿದೆ. ಅಪ್ರಾಪ್ತನ ರೀತಿ ಶಪಥ ಮಾಡುತ್ತಿರುವಂತಹ ನಿಮಗೆ ಸರಿಯಾಗಿ ಪೆಟ್ಟು ಬೀಳಲಿದೆ. ಅಮೆರಿಕ ನಿರೀಕ್ಷೆಗೂ ಮೀರಿ ಶಿಲಾಯುಗಕ್ಕೆ ತಲುಪಿದೆ ಅಂತ ಇರಾನ್ ತಿರುಗೇಟು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಓಪನ್ಗೆ ಟ್ರಂಪ್ ಡೆಡ್ಲೈನ್. ಅವಾಚ್ಯ ಶಬ್ದಗಳಿಂದ ಇರಾನ್ ನಿಂದಿಸಿದ್ದಾರೆ. ಇನ್ನು ಇತ್ತ ಅಮೆರಿಕ ಬೆದರಿಕೆಗೆ ಇರಾನ್ ಕೂಡ ತಿರುಗೇಟು ಕೊಟ್ಟಿದ್ದು, ಕೊಲ್ಲಿ ಕದನದಲ್ಲಿ ಮಿಸೈಲ್ ಬಾಂಬ್ಗಳು ಬೆಂಕಿ ಮಳೆಯನ್ನೇ ಸುರಿಸುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದ ಯುದ್ಧ 38ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಇರಾನ್ ಅಮೆರಿಕ ವಾಕ್ಸಮರ ಕೂಡ ಜೋರಾಗಿದೆ. ಇರಾನ್ಗೆ ಅಮೆರಿಕ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನಿಸಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯುದ್ಧ, ಘನಘೋರ ಯುದ್ಧ. ಕೊಲ್ಲಿ ಕದನದಲ್ಲಿ ಬೃಹತ್ ಕಟ್ಟಡಗಳು ನೆಲಸಮವಾಗ್ತಿವೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಭೀಕರ ದಾಳಿಯನ್ನು ನಡೆಸುತ್ತಿವೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ಯುಎಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕದ ಅತ್ಯಾಧುನಿಕ ಜೆಟ್ಗಳನ್ನು ಒಡಿಸ್ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಇರಾನ್ಗೆ ಟ್ರಂಪ್ ಕೊನೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ತೆರೆಯಿರಿ, ಇಲ್ಲದಿದ್ರೆ ಧ್ವಂಸ ಮಾಡ್ತೀವಿ. ಇರಾನ್ಗೆ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಬೆದರಿಕೆ. ಇರಾನ್ ಸಂಹಾರಕ್ಕೆ ಅಮೆರಿಕ ಶಪಥವನ್ನ ಮಾಡಿದೆ. ಶತಾಯಗತಾಯವಾಗಿ ಶಿಯಾ ದೇಶವನ್ನ ಸಂಪೂರ್ಣವಾಗಿ ಸರ್ವನಾಶಗೊಳಿಸಲು ಪಣ ತೊಟ್ಟಿದೆ. ಸಿಡಿಲಮರಿ ಇಸ್ರೇಲ್ ಜೊತೆಗೆ ಸೇರಿ ಬೆಂಕಿ ಮಳೆಯನ್ನ ಸುರಿಸ್ತಾ ಇದ್ದು, ಸಮರ ಭೂಮಿಯಲ್ಲಿ ದೊಡ್ಡಣ್ಣನ ಆರ್ಭಟ ಜೋರಾಗಿದೆ. 2 ಫೈಟರ್ ಜೆಟ್ಗಳು ಉಡೀಸ್ ಆಗ್ತಾ ಇದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೊಚ್ಚಿಗೆದ್ದಿದ್ದಾರೆ. ಇರಾನ್ಗೆ ಕೊನೆಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇರಾನ್ಗೆ ಟ್ರಂಪ್ ಕೊನೆ ಧಮಕಿ. ಹಾರ್ಮುಜ್ ತೆರೆಯಿರಿ, ಇಲ್ಲದಿದ್ರೆ ಇರಾನ್ ಧ್ವಂಸ ಆಗಲಿದೆ. ವಿದ್ಯುತ್ ಘಟಕ, ಸೇತುವೆ ಎಲ್ಲವೂ ಕೂಡ ಉಡೀಸ್ ಆಗುತ್ತವೆ. ಮಂಗಳವಾರದವರೆಗೆ ಮಾತ್ರ ನಿಮಗೆ ಸಮಯವಿದೆ. ಹೀಗಂತ ಇರಾನ್ಗೆ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಟ್ರಂಪ್ ಬೈಗುಳಕ್ಕೆ ಇರಾನ್ ಕೌಂಟರ್. ಕೆರಳಿ ಕೆಂಡವಾದ ಟ್ರಂಪ್ಗೆ ಇರಾನ್ ಕೂಡ ಕೌಂಟರ್ ಕೊಟ್ಟಿದೆ. ಅಪ್ರಾಪ್ತನ ರೀತಿ ಶಪಥ ಮಾಡುತ್ತಿರುವಂತಹ ನಿಮಗೆ ಸರಿಯಾಗಿ ಪೆಟ್ಟು ಬೀಳಲಿದೆ. ಅಮೆರಿಕ ನಿರೀಕ್ಷೆಗೂ ಮೀರಿ ಶಿಲಾಯುಗಕ್ಕೆ ತಲುಪಿದೆ ಅಂತ ಇರಾನ್ ತಿರುಗೇಟು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಓಪನ್ಗೆ ಟ್ರಂಪ್ ಡೆಡ್ಲೈನ್. ಅವಾಚ್ಯ ಶಬ್ದಗಳಿಂದ ಇರಾನ್ ನಿಂದಿಸಿದ್ದಾರೆ. ಇನ್ನು ಇತ್ತ ಅಮೆರಿಕ ಬೆದರಿಕೆಗೆ ಇರಾನ್ ಕೂಡ ತಿರುಗೇಟು ಕೊಟ್ಟಿದ್ದು, ಕೊಲ್ಲಿ ಕದನದಲ್ಲಿ ಮಿಸೈಲ್ ಬಾಂಬ್ಗಳು ಬೆಂಕಿ ಮಳೆಯನ್ನೇ ಸುರಿಸುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.